ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಧನುಷ ಸ್ವಲ್ಪ ಬೇಗ ಹೇಳ್ತಾ ಇದ್ದಾನೆ ಅಲ್ಲ, ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿರುತ್ತೆ ಅವನಿಗೆ 6 ಗಂಟೆಗೆ ಅಂದರೆ ಅದಕ್ಕಾಗಿ ಲೇಟ್ ಮಾಡಿ ಹೇಳ್ತಾನೆ. ಇವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಆಯಿತು. ಆ ಮಳೆ ಆದ್ರೆ ಈಗ ಬಿಸಿಲು ನೋಡಿ, ನಮ್ಗೆ ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ. 8 ಗಂಟೆಗಿದೆ, ಮುಖಗಳು ಕಾಣ್ತಾಯಿಲ್ಲ, ಅಷ್ಟೊಂದು ಬಿಸಿಲಿದೆ. ಟೈರಸ್ ಮೇಲೆ ಹೋಗ್ತಾಯಿದ್ದೀನಿ, ಯಾಕೆಂದರೆ ನೀರು ನಿಂತಿದೆ. ಏನು ಮಾಡಿದೆ ನೋಡಿ ಬರ್ತೀನಿ. ಧನುಷ್ ಬಾ, ಹೋಗಿ ಬರುವ ಟೈರಸ್ ಮೇಲೆ ಬಾ, ಹೋಗಿ ಬರೋಣ ಬಾ. ಗಿಡಗಳಿಗೆಲ್ಲ ಚೆನ್ನಾಗಿ ನೀರು ಆಗ್ತಾಯಿದೆ ಮಳೆ ಆದಮೇಲೆ. ಇನ್ನೂ ನಾನು ಪೂಜೆ ಮಾಡಿಲ್ಲ, ಸ್ನಾನ ಎಲ್ಲ ಆಗಿದೆ. ಮೊದಲು ನೀರು ನಿಂತಿದೆ ನೋಡಿ ಬರ್ತೀನಿ. ನೋಡಿ ಒಳ್ಳೆ ಮಳೆ ಬಂದು ಹೋಗಿದೆ. ನೈಟು ಬಂದಿದೆ, ಈಗೂ ಬಂದಿದೆ ಬೆಳಗ್ಗೆನೆ. ಈಗ ನೋಡಿ ಎಲ್ಲ ಇಷ್ಟು ಬಿಸಿಲು ಬಿದ್ದಿದೆ. ಒಂದು ಅರ್ಧ ಗಂಟೆ ಆಯ್ತು ಬಿಸಿಲು ಬಿದ್ದು, ಎಲ್ಲ ಹಾರ್ಕೊಂಡು ಹೋಗಿದೆ. ಈಗ ನಮ್ಮ ಬಾಳೆ ಗಿಡಗಳಿಗೆ ಅದು ನೀರೇ ಇರಲಿಲ್ಲ, ಒಳ್ಳೇದಾಯ್ತು. ಟೈರಸ್ ಮೇಲೆ ಅಷ್ಟೊಂದು ನೀರು ಎಲ್ಲಿ ನಿಂತಿಲ್ಲ ಫ್ರೆಂಡ್ಸ. ಈ ಮೂಲೆಯಲ್ಲಿ ಸ್ವಲ್ಪ ನಿಲ್ಲುತ್ತೆ, ಇಲ್ಲಿ ಸ್ವಲ್ಪ ನಿಂತಿದೆ ನೋಡಿ. ಇಲ್ಲಿ ಮಾತ್ರ ನಿಲ್ಲುತ್ತೆ, ಬೇರೆ ಎಲ್ಲಿ ನಿಂತಿಲ್ಲಲ್ಲ. ಪಪ್ಪಾಯನ ಹಣ್ಣಾಗ್ಯಾವಲ್ಲ ಒಂದೆರಡು, ಇನ್ನೊಂದು ಸ್ವಲ್ಪ ಹಣ್ಣಾಗಲಿ, ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಫ್ರೆಂಡ್ಸ್. ಇನ್ನು ಹಣ್ಣಿಗೆ ಬಂದವು, ಹಣ್ಣಾಗಬೇಕು. ಇನ್ನು ಎಲ್ಲ ಕಡೆ ಹಸಿರು 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 ನೋಡಿ. ನೀರು ಬೀಳ್ತಾಯಿದೆ. ನೀರು ಇರಲಿಲ್ಲ, ಫೋನ್ ಮಾಡಿ ಕೇಳಿದ್ದೀವಿ, ಈಗ ಬಿಡ್ತೇನೆ ಅಂದರೆ ಧನುಷ್ ನೀರು ಹೋಗಿಸ್ತಾ ಇದ್ದಾನೆ. ಧನುಷ್ ನವಿಲ್ ನೋಡ ಅಲ್ಲಿ ಎಷ್ಟು ಚಂದ ಕೂತಿದ್ವಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೂತಿದ್ವಿ ನವಿಲು. ಬಿಸಿಲಾಗಿ ಏನೊಂದು ಕಾಣಿಸ್ತಾ ಇಲ್ಲ ನಮಗಂತೂ. ನಾಯಿ ಕೂಗ್ತಾ ಇದೆ. ನಾ ಕೆಳಗೆ ಹೋಗ್ತೀನಿ, ಹಾಗಾದರೆ ನೀನು ನೀರು ನೋಡಿ ಬಾ. ಹಾಂ ನೋಡಿ, ಸೀಟ್ ಮೇಲೆ ನೀರು ನಿಂತಿದೆ ಎಷ್ಟೊಂದು ಫ್ರೆಂಡ್ಸ. ಈಗ ಬೆಳಗ್ಗೆ ತಿಂಡಿಗೆ ಏನಾದರೂ ಮಾಡಬೇಕು. ಇನ್ನೂ ತಿಂಡಿ ಮಾಡಿಲ್ಲ. ನೀರು ಚೆಲ್ತಾ ಇದೆ ಧನುಷ್. ಹೂ ಕೊಯ್ಕೊಂಡು ಹೋಗಿದ್ದೀನಿ, ಪೂಜೆ ಮಾಡ್ತೀನಿ. ಈಗ ಪೂಜೆ ಮಾಡಿದ ಮೇಲೆ ನಿಮಗೆ ತಿಂಡಿ ಮಾಡುವಾಗ ಸಿಗ್ತೇನೆ ನೋಡಿ. ಗಿಡಗಳಿಗೆ ಮಾತ್ರ ಒಳ್ಳೆಯದಾಗಿದೆ. ಇವು ಎದುರು ಸಸಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಸಿಗಳು ಬಂದವು ತುಂಬ ಇಲ್ಲಿ, ಎದುರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬರಲಿ, ಯಾವ ಬರ್ತಾವೆ ಬರಲಿ. ಪಪ್ಪಾಯಿ ಗಿಡ ಅಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲೊಂದು 4-5 ಇದೆ, ಇಲ್ಲೊಂದು ದೊಡ್ಡದಾಗಿದೆ, ಅಲ್ಲೊಂದಿದೆ. ಆಗ್ತಾಯಿದೆ ನೋಡಿ ಪಪ್ಪಾಯಿ ಗಿಡಗಳು ಸರಿ ಇದ್ದಾವೆ ಫ್ರೆಂಡ್ಸ. ಇವತ್ತು ಮಧ್ಯಾಹ್ನ ಮೇಲೆ ಅಥವಾ ಸಾಯಂಕಾಲ ಗೆಣಸಿನ ಹೋಳಿಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಲ್ಲೆಲ್ಲ ಗೆಣಸು ಸಿಕ್ಕಿದ್ದವಲ್ಲ ಮೊನ್ನೆ, ಅದೇ ಗೆಣಸಿಂದು ಹೋಳಿಗೆ ಮಾಡಬೇಕು. ಮಕ್ಕಳು ಕೇಳ್ತಾಯಿದ್ರು, ಅಮ್ಮ ಒಂದು 4 ಹೋಳಿಗೆ ಮಾಡಮ್ಮ ಅಂಥೇಳಿ. ನಮ್ಮದು ಗೆಣಸು ಚೆನ್ನಾಗಿತ್ತಲ್ಲ ಅದು, ಅದಕ್ಕಾಗಿ ಹೋಳಿಗೆ ಮಾಡಬೇಕು. ನೋಡಿ ಪಿಕಾಕ್ ಹತ್ತಿ ಕೂತಿದ್ದು ಕಾಂಪೌಂಡ್ ಹಾಲ್ ಮೇಲೆ. ನೋಡ್ತೀನಿ ಇನ್ನೇನು ಮಾಡಬೇಕು, ನೀನು ಬಿಡಬೇಕು ಅಂಥೇಳಿ ಸಿಕ್ತು. ಶ್ರೇಯ ಮಗ ಚಪಾತಿ ಹಿಟ್ಟು ಫಸ್ಟ್ ಟೈಮ್ 2ನೇ ಸತಿ ಅಲ್ಲ ಫ್ರೆಂಡ್ಸ್. ನಾವೀಗ ಊರಿಗೆ ಹೋದಾಗ ಕಲಿಸಿದ್ಲು. ಫುಲ್ಲು ನೀರು ಹಾಕಿ ಅಳ್ಳಗೆ ನೀರಿನ ಥರ ಮಾಡಿ ಮತ್ತೆ ಹಿಟ್ಟು ಹಾಕಿ ಏನೇನು ಹರಸಾಹಸ ಪಟ್ಟಿದ್ಲಂತೆ. ಈಗ ಇಲ್ಲಿ ನಾನು ಕೂತಿದ್ದೇನೆ, ಹಿಟ್ಟು ಕಲಿಸ್ತೇನೆ ಅಂದರೆ ಬೇಡ ಅಂತಾನೆ ಕಲಿಸ್ತಾ ಇದ್ದಾಳೆ. ಕಲ್ಕೊಳ್ಳಿ ಅಲ್ಲ, ರಜೆ ಇದೆ ಈಗ ಕಾಲೇಜ್. ನೋಡಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದಾಳು. ಅಟ್ಟು ಒಂದೇ ಉಂಡೆ ಮಾಡ್ಕೋದು ನೀನೆಲ್ಲ. ಶ್ರೇಯಮ್ಮ ಕಡೆಗೂ ಹಿಟ್ಟು ಕಲಿಸಿಬಿಟ್ಲು ಫ್ರೆಂಡ್ಸ. ಹೇಗೆ ಅನಿಸ್ತು ನಿಮ್ಮ ಅನಿಸಿಕೆಗಳು ಹೇಳಿ? ಹೌದಾ, ಇಷ್ಟು ಕಷ್ಟನ ಹಿಟ್ಟು ಕಲಿಸೋದು ಅಂತ ಹೇಳ್ತಾ ಇದ್ಲು ನೋಡಿ ಎಷ್ಟೋ ತನಕ. ಈಗ ಚಪಾತಿ ಕೂಡ ಅವರೇ ಮಾಡ್ತಾರೆ. ಅದು ಮುಂದೆ ಹಿಟ್ಟೈತೆ ತಗೋತಂಗಿ ಪರಾತಿನ ಮೇಲೆ, ನಿನ್ನ ಮುಂದೆ ಇಟ್ಟೈತಿ. ಹಾಂ, ಇವತ್ತು ಶ್ರೇಯಾನ ಅಡುಗೆ ಮಾಡ್ತಾರೆ. ನೀವೇ ಅಡುಗೆ ಮಾಡೋದಲ್ಲ ಇವತ್ತು? ಹಾಂ ಮಾಡಿ ನೋಡಿ. ಇಲ್ಲಿ ನಮ್ಮ ಮೇಡಮ್ ಅವರು ಚಪಾತಿ ಮಾಡತ್ತಾರು, ಲಟ್ಟಿಸಿ ಇಟ್ಟಾರ ಇಲ್ಲಿ. ಅವ್ರು ಹಿಂಗೆ ಮಾಡ್ತಾರೆ ನೋಡಿ, ನಮಗೆ ಮಾಡಲ್ಲ.
ಲಟ್ಟಿಸಿ ಇಡೋದು, ಇಲ್ಲಿ ಬೇಯಿಸೋದು. ಇಲ್ಲಿ ನಿಂತಿದ್ದಾರೆ. ಸರಿ, ನಾನು ಬೇಯಿಸ್ತೀನಿ. ಲಟ್ಟಿಸ್ನಿ, ನಾನು ಬೇಯಿಸ್ತೀನಿ. ಅವ್ರ ಪಪ್ಪ ಊಟಕ್ಕೆ ಬಂದಾರೀಗ. ಯಾಕ್ರಿ? ಅವಳು ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ತಾಳೆ ನೋಡಿ. ಹಿಟ್ಟು ಹಚ್ಚಿ ಲಟ್ಟಿಸೋದು, ಆಮೇಲೆ ಬೇಯಿಸೋದು. ಅಲ್ಲ ಶ್ರೇಯಮ್ಮ? ಇವತ್ತು ಅವ್ರದ್ದೇ ಅಡುಗೆ ಮನೆ ಇನ್ಚಾರ್ಜ್. ಅಡುಗೆ ಮನೆ ಇನ್ಚಾರ್ಜ್ ಶ್ರೇಯಮ್ಮಂದು ಅಲ್ವಾ? ಬೇಗ ಬೇಗ ಲಟ್ಟಿಸು, ನಾನು ಬೇಗ ಬೇಗ ಬೇಯಿಸ್ತೇನೆ. ಬೇಗ ಬೇಗ. ಧನುಷ, ಅಷ್ಟು ನೀವೇ ಮಾಡ್ತೀರಾ, ನಾ ಮಾಡಲು? ಏಕೆ ಬೇಯಿಸೋಕೆ ಬರಲ್ವ ನಿಮಗೆ? ಹೌದಾ? ಈ ಥರ ಬೇಯಿಸ್ಬೇಕು, ಎರಡೆರಡು ಹಾಕಿ. ಈಗ ಎಂಥದ್ದು ಇದು ಆ ಕಡೆಗೆ ಹೋಗ್ತಾಯಿದೆ ನೋಡಿ. ಕೆಳಗೊಂದು ಮೇಲೊಂದು ಹಾಕಿ ಈ ಥರ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ತು. ಬೇಗ ಬೇಗ ಲಟ್ಟಿಸ್ ಲಟ್ಟಿಸ್, ಬೇಗ ಬೇಗ ಲಟ್ಟಿಸಿ ಇಡ್ನಿ ಈ ಕಡೆ, ನಾ ತಗೋತಾನೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದು ಎಲ್ಲ ಮೇಡಮ್ ಎಲ್ಲ ಲಟ್ಟಿಸಿ ಲಟ್ಟಿಸಿ ಹಾಕ್ರಂತ ಹಿಂಗೆ ಬೇಯಿಸಿ ತೆಗಿಬೇಕು ನೋಡಿ. ನಾನು ಇವತ್ತು ಬೇಯಿಸ್ತೇನೆ ಫ್ರೆಂಡ್ಸ. ಇಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟಿದೆ, ಸಿಕರ್ನಿ ಮಾಡ್ಬೇಕಂದೀವಿ, ನೋಡ್ತೀವಿ ಏನಾಗುತ್ತೆ. ಮಾವಿನಕಾಯಿ ಉಂಟು.